ತಮಿಳುನಾಡು ರಾಜಕೀಯ ಇತಿಹಾಸದಲ್ಲೇ ಇದೊಂದು ಐತಿಹಾಸಿಕ ಬದಲಾವಣೆಯ ಘಟ್ಟವಾಗಿದ್ದು, ದ್ರಾವಿಡ ಪಕ್ಷಗಳ ಭದ್ರಕೋಟೆಯನ್ನ ನಟ ವಿಜಯ್ ಅವರ ಹೊಸ ಪಕ್ಷ ಭೇದಿಸಿದೆ. There are so many jackals and other animals in the forest, but there will be only one lion. And even if it is single, it will be the king of jungle. It is not only a description but also a clear declaration. ಟಿವಿಕೆ ಮುಖ್ಯಸ್ಥ ವಿಜಯ್ ಅವರು ತಾವು ಸ್ಪರ್ಧಿಸಿದ ಪೆರಂಬೂರ್ ಮತ್ತು ತಿರುಚಿ ಈಸ್ಟ್ ಎರಡೂ ಕ್ಷೇತ್ರಗಳಲ್ಲಿ ಭರ್ಜರಿ ಜಯಗಳಿಸಿದ್ದಾರೆ. ಆರಂಭಿಕ ಹಂತದಲ್ಲೇ ಅವರು ದೊಡ್ಡ ಅಂತರ ಕಾಯ್ದುಕೊಂಡಿರುವುದು ಅವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಕಳೆದ ಹಲವು ದಶಕಗಳಿಂದ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಮಾತ್ರ ಇರುತ್ತಿದ್ದ ಪೈಪೋಟಿಯನ್ನ ಮುರಿದು ವಿಜಯ್ ಅವರ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಮೇಲೆದ್ದು ಬಂದಿದೆ. ಉತ್ತರ ತಮಿಳುನಾಡು ಮತ್ತು ಗ್ರೇಟರ್ ಚೆನ್ನೈ ಭಾಗದಲ್ಲಿ ಟಿವಿಕೆ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಜಯಗಳಿಸುವ ಮೂಲಕ ಆಡಳಿತಾರೂಢ ಡಿಎಂಕೆ ಮೈತ್ರಿಕೂಟವನ್ನು ಧೂಳಿಪಟ ಮಾಡಿದೆ. ನೇಪಾಳದಲ್ಲಿ ಜಂಜಿ ಕ್ರಾಂತಿಯಾದಂತೆ ತಮಿಳುನಾಡಿನಲ್ಲಿ ವಿಜಯ್ ಕ್ರಾಂತಿ ಮಾಡ್ತಾ ಇದ್ದಾರೆ. ಶಿಕ್ಷಣ ಹಾಗೂ ಆರೋಗ್ಯ ವಿಷಯದ ಕ್ರಾಂತಿಯ ಬಗ್ಗೆ ಅವರು ಮಾತಾಡಿದ್ದಾರೆ. ಹೆಚ್ಚು ಶಾಲೆ ಆಸ್ಪತ್ರೆಗಳನ್ನು ತೆರೆಯುತ್ತೇನೆ, ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡಿಸ್ತಾರೆ ಎಂದು ಆಶ್ವಾಸನೆ ಕೊಟ್ಟಿರೋದ್ರಿಂದ ಜನ ಅವರನ್ನು ಬೆಂಬಲಿಸಿದ್ದಾರೆ. ಎಲ್ಲ ವರ್ಗದ ಜನ ಓಟ್ ಹಾಕಿದ್ದು ಆಡಳಿತ ವಿರೋಧಿ ಮತಗಳು ವಿಜಯ್ ಪಾಲಿಗೆ ಸಿಕ್ಕಿದೆ. ಹೊಸ ಪಕ್ಷ ಹೊಸ ಪ್ರಯತ್ನದಲ್ಲೇ ಕ್ರಾಂತಿಯಾಗಿದೆ. ಎಂಜಿಆರ್ 70ರ ದಶಕದಲ್ಲಿ ನಂತರ ಜಯಲಲಿತಾ ಕ್ರಾಂತಿ ಮಾಡಿ ಈಗ 2026ರಲ್ಲಿ ವಿಜಯ್ ಕ್ರಾಂತಿ ಮಾಡಿದ್ದಾರೆ. ಹಾಗೆಯೇ ಸ್ವಂತ ಹಣ ಖರ್ಚು ಮಾಡಿ ಚುನಾವಣೆ ಗೆದ್ದಿದ್ದಾರೆ ಅಂತ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಮದುವೆಯಾಗುವ ಬಡತನದ ಹೆಣ್ಣು ಮಕ್ಕಳಿಗೆ 8 ಗ್ರಾಂ ಚಿನ್ನ, ಉಡುಪು, ಪ್ರತಿ ಮನೆಯ ಯಜಮಾನಿಗೆ 2,000 ರೂಪಾಯಿ, ವಾರ್ಷಿಕ 6 ಉಚಿತ ಸಿಲಿಂಡರ್, 5 ಲಕ್ಷ ವಿದ್ಯಾರ್ಥಿಗಳಿಗೆ ಶ್ಯೂರಿಟಿ ಇಲ್ಲದೆ ಸಾಲ, ಇವು ಟಿವಿಕೆ ಪಕ್ಷದ ಆಶ್ವಾಸನೆಗಳಾಗಿದ್ದು, ಈ ಅಂಶಗಳಿಗೆ ತಮಿಳು ಜನರು ಫಿದಾ ಆಗಿದ್ದಾರೆ ಅಂತ ಹೇಳ್ಬೋದು. ಅಂತೂ ಎಲ್ಲ ಟೀಕೆಗಳನ್ನ ಮೆಟ್ಟಿ ನಿಂತು ವಿಜಯ್ ತಮಿಳುನಾಡಿನ ಕಿಂಗ್ ಮೇಕರ್ ಆಗಿದ್ದಾರೆ.